ವೀಕೆಂಡ್ನ ರಾತ್ರಿಯಲ್ಲೂ ಡಿಸಿಎಂ ಡಿಕೆಶಿ ಫುಲ್ ಅಲರ್ಟ್ ಆಗಿದ್ದಾರೆ. ಕುರ್ಚಿ ಕದನ ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಕಸರತ್ತು ಮಾಡ್ತಾ ಇರೋದು. ಸಚಿವ ಕೆಜೆ ಜಾರ್ಜ್ ಮನೆಗೆ ಡಿಕೆ ಶಿವಕುಮಾರ್ ಅವರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಖರ್ಗೆ ಭೇಟಿ ಮಾಡಿದ್ದ ಜಾರ್ಜ್ ಮನೆಗೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿರೋದು. ಕೆಜೆ ಜಾರ್ಜ್ ಜೊತೆ 1 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ. ಬೆಂಬಲಿಗರ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ಮುಂದಾದ್ರೆ ಹಾಗಾದ್ರೆ ಡಿಕೆಶಿ ಪವರ್ ಶೇರಿಂಗ್ ಫೈಟ್ ನಡುವೆ ಕುತೂಹಲ ಮೂಡಿಸಿದ ಡಿಕೆ ನಡೆ. ವೀಕೆಂಡ್ನ ರಾತ್ರಿಯಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಕುರ್ಚಿ ಕದನ ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ನಾನಾ ರೀತಿಯಲ್ಲಿ ಕಸರತ್ತನ್ನ ಮಾಡ್ತಾ ಇರೋದು. ಸಚಿವ ಕೆಜೆ ಜಾರ್ಜ್ ಮನೆಗೆ ಡಿಕೆ ಶಿವಕುಮಾರ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ದಂತ ಕೆಜೆ ಜಾರ್ಜ್, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೆಜೆ ಜಾರ್ಜ್ ಅವರು ಹೋಗಿ ಭೇಟಿ ಮಾಡಿಕೊಂಡು ಬಂದಿದ್ರು. ಸೊ ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಕೆಜೆ ಜಾರ್ಜ್ ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಅಂದಾಗ ಸಹಜವಾಗಿ ಆ ಪ್ರಶ್ನೆಗಳು ಉದ್ಭವ ಆಗುತ್ತವೆ. ಮೇ ಬಿ ಈ ಶಾಸಕರ ಸಂಖ್ಯಾಬಲ ಹೆಚ್ಚಿಗೆ ಮಾಡಿಕೊಳ್ಳೋ ಸಲುವಾಗಿ ಒಬ್ಬೊಬ್ಬರನ್ನೇ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ ಡಿಸಿಎಂ ಸಾಹೇಬರು ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಮೇ ಬಿ ಇವತ್ತು ಕೆಜೆ ಜಾರ್ಜ್ ಅವರು ಏನು ಖರ್ಗೆ ಅವರನ್ನ ಭೇಟಿ ಮಾಡಿದ್ರು, ಆ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ಈ ಸಂದರ್ಭದಲ್ಲಿ ಹೋಗಿರುವಂಥ ಚಾನ್ಸಸ್ ಕೂಡ ಇರುತ್ತೆ. ಒಟ್ಟಾರೆ ರಾಜಕಾರಣದಲ್ಲಿ ಅಥವಾ ಈ ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಒಂದು ಕಡೆ ಇವತ್ತು ಕೆಜೆ ಜಾರ್ಜ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ. ಅದಾದ ನಂತರ ನೋಡಿದ್ರೆ ನೈಟ್ ಡಿಕೆ ಶಿವಕುಮಾರ್ ಅವರು ಅವ್ರ ಮನೆಗೆ ಹೋಗ್ತಾರೆ. ಏನಕ್ಕೆ ಹೋಗಿದ್ರು, ಏನು ಚರ್ಚೆ ಆಯಿತು ಈ ಸಂದರ್ಭದಲ್ಲಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಇದೀಗ ಸಾಕಷ್ಟು ಚರ್ಚೆ ಮತ್ತು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಆಗ್ಲೇಬೇಕು ಅನ್ನೋ ಒಂದು ಪಟ್ಟನ್ನ ಹೈಕಮಾಂಡ್ ನಾಯಕರುಗಳ ಮುಂದೆ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸಹ ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳಿ ಅವರು ಸಹ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಹೀಗಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತು ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರಾಗಿರ್ತಕ್ಕಂಥ ಕೆಜೆ ಜಾರ್ಜ್ ಅವರನ್ನ ಭೇಟಿಯಾಗಿ ಸುಮಾರು 1 ಗಂಟೆಗಳ ಕಾಲಕ್ಕೂ ಹೆಚ್ಚು ಸಮಯಗಳ ಕಾಲ ಚರ್ಚೆಯನ್ನ ಮಾಡಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಾರ್ಜ್ ಅವರ ಭೇಟಿಗೂ ಸಮಯಕ್ಕಿಂತ ಮುಂಚಿತವಾಗಿನೂ ಸಹ ಜಾರ್ಜ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು. ಹೀಗಾಗಿ ಜಾರ್ಜ್ ಅವ್ರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಸುದೀರ್ಘ ಸಮಯಗಳ ಕಾಲ ಚರ್ಚೆಯನ್ನ ಮಾಡಿರುವಂತದ್ದು. ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಚರ್ಚೆ ಆಗಿರೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.